ಫೈನಲಿ ನಾವು ಕಾಡು ಅಂದರೆ ಹಂಟಿಂಗ್ ಕ್ಯಾಂಪ್ಗೆ ಹೋಗೋ ದಾರಿಗೆ ಬಂದಿದ್ದೀವಿ. ಬಟ್ ನಮಗೆ ಕ್ಲೀನಾಗಿ ಇಲ್ಲಿ ಎಲ್ಲಿಗೆ ಹೋಗೋದು ಹಂಟಿಂಗ್ ಕ್ಯಾಂಪ್ಗೆ ದಾರಿ ಕ್ಲೀನಾಗಿ ಗೊತ್ತಿಲ್ಲ. ಅದಕ್ಕೋಸ್ಕರ ಇಲ್ಲಿ ಯಾರನ್ನ ಎಲ್ಪ್ ಕೇಳೋಣ. ಸೊ ಯಾರು ಇಲ್ಲಿ ಕೂತಿದ್ದಂಗೆ ಗುರು ಇಲ್ಲ ಸ್ಟ್ರೇಂಜರ್. ಇವನು ಹೇಳ್ತಿರೋ ಪ್ರಕಾರ ಏನು ಅಂತಂದರೆ ನನಗೆ ಗೊತ್ತಿಲ್ಲ. ಅಲ್ಲೊಬ್ಬ ಒಯ್ಯಕ್ಕೆ ಹೋಗ್ತಾವನು, ಅವ್ನು ಕರ್ಕೊಂಡು ಹೋಗ್ತಾನೆ ಹೋಗು ಅಂತ ಹೇಳ್ದ. ಇವನು ಯಾರು ಊರು ಹಿಂಗವನೇ? ಓಕೆ ನೀನು ಎಲ್ಪ್ ಅಂತ ಕೇಳ್ದೆ. ನನಗೆ ಕ್ಯಾಂಪ್ಗೆ ಕರ್ಕೊಂಡು ಬೀಳಪ್ಪ ಸಾಕು, ಇನ್ನೇನು ಬೇಡ. ಬೇಸಿಕಲಿ ನನಗೆ ಕಾಡಲ್ಲಿ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಅವನು ಹೇಳ್ತಾವನೆ ಫಾರೆಸ್ಟ್ ಕೆಲಸಕ್ಕೆ ತುಂಬ ಕಷ್ಟಕರವಾದಂಥ ಕೆಲಸ ಅದನ್ನು ಮಾಡೋಕೆ ಕೊಟ್ಟಿದ್ಯಾ ಅಂತ. ಗುರು ಇವ್ನು ಕೂತ್ಕೊಂಡು ಗುರು ನಾವೀಗ ಅವ್ನ ಅಡ್ರೆಸ್ ಹೇಳ್ತಾನೆ, ನಾವು ಫಾಲೋ ಮಾಡ್ಬೇಕು. ಇಲ್ಲಿಂದ ನಾವು ಮಾಡಬೇಕು. ಯಾವುದು ಇರೋದು ಕ್ವಾಡ್ ಬೈಕ್ ಅಂತ ನಂದು. ವಾವ್, ಇದ್ರಲ್ಲಿ ಹೋಗೋದು ಸ್ವಲ್ಪ ನಂಗೆ ಆ ಕಿತ್ತೋಗಿರೋ ಕಾರಲ್ಲಿ ಹೋಗಿ ಬೇಜಾರಾಗಿ ಹೋಗಿದ್ಕೊಳ್ಳೋದ್ರಲ್ಲಿ ಆಕ್ಸಿಡೆಂಟ್ ಕೊಟ್ಟರೆ ಮುದಕ್ಕೆ ಹೋಗ್ತಿರ್ಲಿಲ್ಲ. ಎಂಥ ಬೈಕ್ ಸಿಕ್ಕಿದೆ, ಒಳ್ಳೆ ಕಂಟ್ರೋಲ್ ಇದೆ ನೋಡಿ. 2 ಕಿಲೋಮೀಟ್ರ್ ಹೋಗ್ಬೇಕು, 1 ಕಿಲೋಮೀಟ್ರ್. ತುಂಬ ಚೆನ್ನಾಗಿರೋದು, ಜಾಸ್ತಿ ಕಿಲೋಮೀಟ್ರ್ ಇತ್ತು ಅಂತಂದರೆ ಹೆಂಗೆ ಒಳ್ಳೆ ಆಫ್ ರೋಡ್ ಗುರು ಇದು. ಫೈನಲಿ ಹಂಟಿಂಗ್ ಕ್ಯಾಂಪ್ ಏನಿದೆ ಅದಕ್ಕೆ ನಾವು ಎಂಟ್ರಿ ಆಗಿಬಿಟ್ವಿ ಫೈನಲಿ. ಸೊ ಇಲ್ಲಿ ಏನು ಪಾರ್ಕಿಂಗ್ ಆಪ್ಷನ್ ತೋರಿಸಿದ್ರಲ್ಲ, ಪಾರ್ಕ್ ಮಾಡಿದ್ರೆ ಇವತ್ತಿನ ಮಿಷನು ಇಲ್ಲಿ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.